ಮಿಸ್ ಇವ್ನು ಯಾರು ಗುರು ಹಿಂಗೆ ತಗ್ಲಾಕತ್ತವನೆ. ಈ ಬೈಕ್ ಒಂಥರ 200 ಸಿ ಸಿನೂ ಅಲ್ಲ, 180 ಸಿ ಸಿನೂ ಅಲ್ಲ, 150 ಸಿ ಸಿನೂ ಅಲ್ಲ, 150 ಮತ್ತು 180 ಸಿ ಸಿ ಮಧ್ಯದಲ್ಲಿ ಬರುವಂಥ ಗಾಡಿ ಇದು. ಸೊ ಈ ಒಂದು ಬೈಕ್ನ ಸಿ ಸಿ ಏನಿದೆ ಅದು ಕಂಪ್ಲೀಟ್ ಅಂದರೆ 162.7 ಸಿ ಸಿ ಇರುವಂಥದ್ದು, ಅಂದರೆ ಕಂಪ್ಲೀಟಾಗಿ 163 ಸಿ ಸಿ ಅಂತ ಹೇಳ್ಬೋದು. ಈ ಒಂದು ಇಂಜಿನ್ನ ಸ್ಮೂತ್ ಏನಿದೆ ಇದು, ಸೊ ಕಂಪ್ರೆಷನ್ ಲೆವೆಲ್ಲು ತುಂಬ ಚೆನ್ನಾಗಿದೆ. ಗಾಡಿ ಒಂದು ಸಾಫ್ಟಾಗಿ ರನ್ ಆಗುತ್ತೆ. ಮತ್ತು ಇದರ ಬೆಲೆ ಬಂದು ಆನ್ ರೋಡ್ ಪ್ರೈಸು 160 ಇರುವಂಥದ್ದು, 1,60,000 ಇರುವಂಥದ್ದು. 1,60,000ಕ್ಕೆ ನಾವು ಆರಾಮಾಗಿ ಈ ಒಂದು ಬೈಕ್ನ ಪರ್ಚೇಸ್ ಮಾಡ್ಬೋದು. ಮೈಲೇಜು ಕೂಡ ಚೆನ್ನಾಗಿದೆ. ಸೊ ಮೊದಲು ಇವಾಗಿನ ಆಡಿಯೋ ಕ್ವಾಲಿಟಿ ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ. ಮೊದಲು ಮಾಡಿದ್ದು ಸೊ ಡ್ಯೂಕ್ 200 ಏನಿದೆ ಅದು ಆಡಿಯೋ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ಇದರ ಒಂದು ಆಡಿಯೋ ಕ್ವಾಲಿಟಿ ಸ್ವಲ್ಪ ಅಂದರೆ ಹೈವೇಲಿ ಸ್ವಲ್ಪ ಮೈಕ್ ಕ್ಲೀನಾಗಿ ಹಾಕ್ಕೊಂಡಿಲ್ಲ, ಯಾವ ರೀತಿ ಕೇಳಿಸ್ತಾ ಇದೆ ಗೊತ್ತಿಲ್ಲ. ನೋಡ್ಬೇಕು ಯಾವ ರೀತಿ ಇದೆ ಅಂತ. ಓ ಅಕ್ಕ ಬೇಡಪ್ಪ ನೀನು ನೀನು ಮೇಡಮ್ ಅನ್ನು ಕಾಲ್ಮಿ ಮೇಡಮ್ ಕಾಲ್ಮಿ ಮ್ಯಾಮ್ ಮೇಡಮ್. ಅದು ರಿಫ್ಲೆಕ್ಷನ್ ಅಲ್ಲಿ ನೋಡ್ಕೋಬಹುದು. ಹೆಡ್ಲೈಟ್ ಆನ್ ಅಲ್ಲಿ ಐತೆ. ಸೊ ಇದಕ್ಕೆ ಯಾವ್ದು ಹೆಡ್ಲೈಟ್ ಸ್ವಿಚ್ ಅಲ್ಲಿ ಇಲ್ಲ, ಡೈರೆಕ್ಟ್ ಆನ್ ಹೆಡ್ಲೈಟ್. ಯಾವಾಗಲೂ ನಮ್ದಕ್ಕಾದ್ರೆ ಆನ್ ಅಂಡ್ ಆಫ್ ಕೊಟ್ಟವನೆ, ಅದಕ್ಕೆ ಆನ್ ಅಂಡ್ ಆಫ್ ಸ್ವಿಚ್ ಕೊಟ್ಟಿಲ್ಲ. ಒಳ್ಳೆ ವ್ಯೂ ಐತೆ. ಗಾಡಿ ಎಲ್ಲತ್ಕೋ ಮಾಡುವ. ಇಂಜಿನ್ ಮಾತ್ರ ಹೆವಿ ಹೀಟ್ ಆಗೈತೆ ಗುರು, ಅಪ್ಪ ಕಾಲ್ ಸುಡ್ತಾ ಐತೆ. ಎಲ್ ಮಾಡದ ನೋಡುವ. ಏನು ಗಾಡಿ ಪಿಕಪ್ ಅಂದ್ರೆ ಎಲ್ಲ ಎತ್ಕೋಬೇಕಲ್ಲ ನಾನು. ಅಜ್ಜಿ ನೋಡ್ರಿ, ನಾನು ಸ್ಮೂತ್ ಆಗಿ ಆಗ್ತೀನಿ ಅಂದ್ರೆ ಲೈಟ್ ಆಗಿ ಹಾಕ್ತೀನಿ, ಅದೇನ್ ಮಾಡಿದ್ರೆ ನೋಡ್ಲಿಕ್ಕೆ ಬಿಡೋಗ್ಬಿಡ್ತದೆ ಡೈರೆಕ್ಟ್. ಅದೇ ಬೇಜಾರು. ಯಾವ ಕಡೆ ಹಾಕೊಳ್ಳೋಣ? ನಳ್ಳಿಗೆ ಹಾಕೊಳ್ಳೋಣ ಫಸ್ಟ್. ಸೈಡ್ ಸ್ಟ್ಯಾಂಡ್ ಹಾಕ್ತದಂಗೆ ಗಾಡಿ ಆಫ್ ಆಯ್ತು. ಪಿಲ್ಲರ್ ಸ್ವಿಚ್ ಆನಲ್ ಐತಿ. ಕಂಪ್ಲೀಟ್ ಗಾಡಿ ಲುಕ್ ನೋಡ್ತಾ ಇರ್ಬೋದು. ಲೈಟ್ ಆಗಿ ಅಂದ್ರೆ ಶೈನ್ ಲುಕ್ ತರಾನೇ ಇರ್ಬೋದು ಇದು ಕೂಡ, ಆದ್ರೆ ಶೈನ್ ಅಲ್ಲ ಯೂನಿಕಾರ್ನು. ನಿಮಗೆ ಫ್ರಂಟ್ ಅಲ್ಲಿ ಬಂದು ಡಿಸ್ಕ್ ಬ್ರೇಕ್ ಸಿಗ್ತಾ ಇದೆ, ಜೊತೆಗೆ ಸಿಂಗಲ್ ಚಾನಲ್ ABS ಸಿಗ್ತಾ ಇದೆ. ಒಂದು ಒಳ್ಳೆ ಕ್ವಾಲಿಟಿ ABS ಆಗಿರುವಂಥದ್ದು ಇದು. ಮತ್ತೆ ಇದು ಮೋನೋ ಶಾಕ್ ಅಬ್ಸರ್ವ್ ಫ್ರಂಟ್ ಅಲ್ಲಿ ಇರುವಂಥದ್ದು, ಬ್ಯಾಕ್ ಅಲ್ಲಿ ಆಮೇಲೆ ಮಾತಾಡೋಣ. ಫ್ರಂಟ್ ಮೋನೋ ಶಾಕ್ ಅಬ್ಸರ್ವ್. ಮತ್ತೆ ಈ ಒಂದು ನನಗೆ ನಂಬರ್ ಪ್ಲೇಟ್ ನೋಡಿದಾಗ ಏನು ಗ್ಯಾಪ್ನ ಆಯ್ತು ಅಂದ್ರೆ ಸೇಮ್ ಇದು ಮತ್ತೆ ಪಲ್ಸರ್ ಎರಡು ಕೂಡ ಹಿಂಗೆ. ಅದು ನಂಬರ್ ಪ್ಲೇಟೇ ಕಾಣಿಸಲ್ಲ ಗುರು. ಹಿಂಗೆ ಡೈರೆಕ್ಟ್ ನಿಂತ್ಕೊಂಡ್ರೆ ಅಲ್ಲಿ ನೋಡಿದ್ರೆ ಬರೀ 88 ಅದೊಂದೇ ಮಾಡ್ತಾ ಕಾಣಿಸ್ತಾ ಇರೋದು, ನಂಬರ್ ಪ್ಲೇಟೇ ಕಾಣಿಸಲ್ಲ. ನೆಕ್ಸ್ಟ್ ಬಂತು ಅಂದರೆ ನಿಮಗೆ ಏನಿದಾವೆ ಎಲ್ಲ ಆಲೋಜನ್ ಲೈಟೇ ಸಿಗ್ತಾ ಇರುವಂಥದ್ದು. ಆಲೋಜನ್ ಇಂಡಿಕೇಟರ್ಸು ಮತ್ತು ಹೆಡ್ಲೈಟ್ ಏನಿದೆ ಅದು ಕೂಡ ಆಲೋಜನ್ ಇರುವಂಥದ್ದು. ಸೊ LED ಅಪ್ಡೇಟ್ ಮಾಡಬೇಕಾಯ್ತು, ಅಪ್ಡೇಟ್ ಮಾಡಿಲ್ಲ, ಆಲೋಜನ್ ಇದೆ. ಸೊ ಒಂದು ಕ್ರೋಮ್ ಫಿನಿಶಿಂಗ್ ಇಲ್ಲಿರುವಂಥದ್ದು. ಬ್ಯಾಕು ಗ್ಲಾಸ್ ಫಿನಿಶಿಂಗು ಅಂದರೆ ಇದೆ, ಅದು ಕಾಣಿಸಲ್ಲ ಗ್ಲಾಸ್ ಫಿನಿಶಿಂಗು. ಇದು ಬಂದು ಕ್ರೋಮ್ ಫಿನಿಶಿಂಗು. ನೆಕ್ಸ್ಟ್ ಬಂತು ಅಂದರೆ ಡ್ಯುವಲ್ ಮಿರರ್ ಸಿಗ್ತಾ ಇದೆ ನಿಮಗೆ. ನೆಕ್ಸ್ಟ್ ಡ್ಯಾಶ್ ಬೋರ್ಡ್ ನೋಡೋದಾದ್ರೆ ಈ ರೀತಿ ನೋಡೋಕೆ ಸಿಗ್ತಾ ಇದೆ. ಸೊ ABS ಆನಲ್ಲಿದೆ ಮತ್ತು ಇಂಜಿನ್ ಆನ್ ಆಯಿತು ಅಂತ ತೋರಿಸ್ತು. ಇಲ್ಲಿ ಬಂದು ಫ್ಯೂಲ್ ಇರುವಂಥದ್ದು. ಓಹೋ, ಅಣ್ಣ ಫುಲ್ ಭದ್ರಾಗಿ ಚೇಂಜ್ ಮಾಡಿಬಿಟ್ಟಿದೆ ಫ್ಯೂಲು. ಅದಾದಮೇಲೆ ನ್ಯೂಟ್ರಲ್ಲು ಮತ್ತು ಇಂಡಿಕೇಟರು, ಐ ಬೀಮ್ ಲೋ ಬೀಮ್ ಇಂಡಿಕೇಶನ್ ಇರುವಂಥದ್ದು. ಅದಾದಮೇಲೆ ಸ್ಪೀಡೋ ಮೀಟರು, ಅದ್ರ ಜೊತೆಗೆ ನಿಮ್ಗೆ RPM ಮೀಟ್ರ್ ಕೂಡ ಸಿಗ್ತಾ ಇದೆ. RPM ಮೀಟ್ರ್ ಕೆಲವೊಂದರಲ್ಲಿ ಕೊಡಲ್ಲ, ಇದರಲ್ಲಿ RPM ಮೀಟ್ರ್ ಕೂಡ ಕೊಟ್ಟಿದ್ದೀನಿ. ಮತ್ತು ಕಿಲ್ಲರ್ ಸ್ವಿಚ್ ಇದೆ. ಅದಾದಮೇಲೆ ನೆಕ್ಸ್ಟ್ ಬಂದು ಸೆಲ್ಫೋ. ಸೊ ಆವಾಗಲೇ ನಿಮಗೆ ಬರ್ತಾನೆ ಹೇಳ್ಕೊಂಬಂದೆ. ಅದಾದಮೇಲೆ ಈ ಒಂದು ಟ್ಯಾಂಕ್ ಕೆಪಾಸಿಟಿ ಏನಿದೆ ಇದು 13 ಲೀಟ್ರ್ ಟ್ಯಾಂಕ್ ಕೆಪಾಸಿಟಿ ಇರುವಂಥದ್ದು. ಯಾವನ್ ಗುರು ಇವನು, ಯಾವನ ಅವಳ ಹುಡುಗ. 13 ಲೀಟ್ರ್ ಟ್ಯಾಂಕ್ ಕೆಪಾಸಿಟಿ ಇದೆ. ಮತ್ತು ಈ ಒಂದು ಟ್ಯಾಂಕ್ ನಾರ್ಮಲ್ ಆಗಿ ಇವಾಗೆಲ್ಲ E20ನೇ ಸಪೋರ್ಟ್ ಕೊಡ್ತಾ ಇರುವಂಥದ್ದು. FI ಇಂಜಿನ್ ಇದು ಕೂಡ, ಫ್ಯೂಲ್ ಇಂಜೆಕ್ಷನ್ ಇಂಜಿನ್. ಸೊ ಇದನ್ನ ಡೈಮಂಡ್ ಕಟಿಂಗ್ ಅಂತ ಹೇಳ್ತಾರೆ. ನನ್ಗೆ ಏನಂತ ಅನಿಸ್ತು ಅಂದರೆ ಯಾರೋ ನೀಟಾಗಿ ಪೈಂಟ್ ಹೊಡಿದೇನೆ ಇದು ಫೈಲ್ ತಕ ಉಜ್ಜಾಕ್ಬಿಟ್ಟವ್ರೆ ಅನ್ಕೊಬಿಟ್ಟಿದೆ. ಆಮೇಲೆ ನೋಡಿದ್ರೆ ಇದು ಇದಕ್ಕೆ ಅಂತ ಸಪ್ರೇಟ್ ಇದನ್ನ ಡೈಮಂಡ್ ಕಟಿಂಗ್ ಅಂತ ಹೇಳಿ ಕರೀತಾರೆ. ನೋಡ್ಬೋದು ನೀವು ಯಾವ ಥರ ಕಾಣಿಸ್ತದೆ ಅಂತ. ಇದಕ್ಕೆ ಡೈಮಂಡ್ ಕಟಿಂಗ್ ಅಂತ ಹೇಳಿ ಕರೆಯೋದು.
ನಾನೆಲ್ಲೋ ಇದನ್ನ ಹಂಗೆ ಬಿಟ್ಬಿಟ್ಟವನೇ, ನೀಟಾಗಿ ಪೈಂಟ್ ಹೊಡಿದೆ, ಬರೀ ಫೈಲ್ ತಗೋ ಉಜ್ಬಿಟ್ಟವನೇ ಅನ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಗೊತ್ತಾಯ್ತು ನಾನು ಚೆಕ್ಔಟ್ ಮಾಡಿದ್ಮೇಲೆ ಇದು ಡೈಮಂಡ್ ಕಟಿಂಗ್ ಅಂತ ಹೇಳಿ ಹೇಳ್ತಾರೆ ಇದಕ್ಕೆ. ಇಲ್ಲಿ ನೋಡ್ಬೋದು ಇವಕ್ಕೆಲ್ಲ ಅಂದ್ರೆ ಪ್ಲಾಸ್ಟಿಕ್ ಇದನ್ನ ಕೊಡ್ಬೇಕಾಯ್ತು, ಪ್ಲಾಸ್ಟಿಕ್ ಕವರಿಂಗ್ ಹಾಕ್ಬೇಕಾಯ್ತು. ಎಲ್ಲ ಹಂಗಂಗೆ ಓಪನ್ ಬಿಟ್ಬಿಟ್ಟವ್ರೆ. ಸುಮಾರು ವೈರಸ್ ಎಲ್ಲ ನಾನು ಸ್ಟಾರ್ಟಿಂಗ್ ನೋಡಿದಾಗೆಲ್ಲ ಹಿಂಗೆ ಔಟ್ ಸೈಡ್ ಬಿಟ್ಟಿರೋದು ಆ ಥರ ಎಲ್ಲ ಇತ್ತು. ಅದನ್ನ ಕೇಳಿದ್ರೆ ಶೋರೂಮರು ಇಲ್ಲ ಸರ್ ಅದು ಹಂಗೆ ಬರೋದು ಅಂತಂದ್ರೆ. ಜಾಸ್ತಿ ವೈರಿಂಗ್ ಇದೆ ಇದರಲ್ಲಿ, ವೈರಿಂಗ್ ಸೆನ್ಸರ್ಸ್ ಎಲ್ಲ ಹಾಕಿದ್ದಾರೆ. ಬಟ್ ಏನಂದ್ರೆ ಕ್ಲೀನಾಗಿ ಫಿನಿಶಿಂಗ್ ಕೊಟ್ಟಿಲ್ಲ. ನೆಕ್ಸ್ಟು ಇಲ್ಲಿ ಬ್ಯಾಕ್ ಸೈಡ್ ನಿಮಗೆ ಮೋನೋ ಸಸ್ಪೆನ್ಷನ್ ಸಿಗ್ತಾ ಇರುವಂಥದ್ದು. ಈ ಮೋನೋ ಸಸ್ಪೆನ್ಷನ್ ಅಂದರೆ 150 cc ಮೊದಲು ಬಂದಂಥ ಮೋನೋ ಸಸ್ಪೆನ್ಷನ್ ಈ ಬೈಕ್ಗೆ. ಯಾಕಂದರೆ ಬೇರೆ ಬೈಕ್ ಎಲ್ಲ ಅಷ್ಟಾಗಿ ಬೇಗ ಬರಲಿಲ್ಲ. ಈ ಒಂದು ಬೈಕ್ನಲ್ಲಿ ಮೋನೋ ಸಸ್ಪೆನ್ಷನ್ ಬಂದಾದ್ಮೇಲೆ ಎಲ್ಲ ಬೈಕ್ಗೂ ಅಪ್ಡೇಟ್ ಮಾಡಿದ್ದು. ಸೊ ನನಗೆ ತುಂಬ ಇಂಪ್ರೆಷನ್ ಮಾಡಿದ್ದು ಅಂದರೆ ಈ ಒಂದು ಲೋಗೋ ಬಂದು, ಏನಕ್ಕಂದರೆ ಇದು ಕಾರ್ನರಿಂಗಲ್ಲಿರುವಂಥದ್ದು. ಸೊ ಒಂದು ಎಲ್ಲ ಕೂಡ ಫ್ಲ್ಯಾಟ್ ಇರೋದ್ರ ಮೇಲೆ ಅಂಟಿಸ್ತಾರೆ. ಇದು ಬಂದು ಲೈಕ್ ವಿಂಗ್ ಥರನೇ ಇರುವಂಥದ್ದು, ರೆಕ್ಕೆ ಥರನೇ ಇದೆ. ಇದನ್ನ ಏಕಶೃಂಗಿ ಅಂತ ಅಂತಾರೆ. ಏನಕ್ಕಂದರೆ ಇದು ಏಕಶೃಂಗಿ ಅಂತ ಅಂದರೆ ಯೂನಿಕಾರ್ನ್ ಅಂತ ಅಂದರೆ ಬಿಳಿ ಕುದುರೆ, ಅದನ್ನೇ ಏಕಶೃಂಗಿ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಸೊ ಬ್ಯಾಕ್ ಸೈಡ್ ಬಂತು ಅಂದರೆ ಸೇಮ್ ಆಲೋಜನ್ನು, ಬ್ಯಾಕ್ ಲೈಟು, ಬ್ಯಾಕ್ ಇಂಡಿಕೇಟರ್ಸ್ ಎಲ್ಲ ಆಲೋಜನ್ ಇರುವಂಥದ್ದು. ಅದು ಬಿಟ್ಟರೆ ಬ್ರೇಕ್ ಸಿಸ್ಟಮ್ ಬಂದು ಡ್ರಮ್ ಬ್ರೇಕ್ ಇರುವಂಥದ್ದು. ನಿಮಗೆ ಒಂದು ಒಳ್ಳೆ ಕ್ವಾಲಿಟಿಯ ಬ್ಯಾಕ್ ನೋಡಿ, ರಬ್ಬರ್ ಪ್ಯಾಡಿಂದ ಕವರ್ ಆಗಿರುವಂಥವು ಎಲ್ಲವೂ. ಎರಡು ಕೂಡ ನಿಮಗೆ ಫೋಲ್ಡಬಲ್ ಮಾಡ್ಕೊಬೋದು. ಇದಿಷ್ಟೇ ಫೋಲ್ಡ್ ಇರೋದು, ಜಾಸ್ತಿ ಫೋಲ್ಡ್ ಇಲ್ಲ. ಅಂದರೆ ಎಮರ್ಜೆನ್ಸಿ ಯಾವ ಗಾಡಿ ಟಚ್ ಆಯ್ತದೆ ಅಂದರೆ ಹಿಂಗೆ ತಳ್ಕೊಬೋದು ಅಷ್ಟೇ. ಮತ್ತು ಬ್ಯಾಕ್ ಏನಿದೆ ಅದು ಕಂಪ್ಲೀಟಾಗಿ ಫೋಲ್ಡ್ ಮಾಡ್ಕೊಬೋದು. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದು ಅನಿಸುತ್ತೆ. ಅವತ್ತು ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿರ್ಲಿಲ್ಲ. ಸೊ ನನಗೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ತಾಯಿತ್ತು ಗಾಡಿ ತೊಳೆದು. ಓ ಗುರು, ಇಯರ್ಫೋನ್ ತಂದ್ಬಿಟ್ಟು ಇದ್ರೊಳಗೆ ಇಕ್ಬಿಟ್ಟಿದ್ದೀನಿ, ನೆನಪೋಗಿರ್ಬೇಕೆಲ್ಲ. ತೊಳೆದಾಕ್ಬಿಟ್ಟಿದ್ದೀನಿ ಗಾಡಿ ಬೇರೆ. ವಾಟರ್ ಪ್ರೂಫ್ ಆಗಿದೆ ಸರಿ. ನೆಕ್ಸ್ಟ್ ಈ ಒಂದು ಏನು CC ಇದೆಯಲ್ಲ, ಈ ಒಂದು ಗಾಡಿ ಬಂದು ಕಂಪ್ಲೀಟ್ 20 ವರ್ಷ ಆಗಿದೆ ಅಂದರೆ ಫೀಲ್ಡಿಗೆ ಬಂದು. ಆದರೂ ಕೂಡ ಇದು ಡಿಸ್ಕಂಟಿನ್ಯೂ ಆಗಿಲ್ಲ. ಯಾಕಂದರೆ ಈ ಒಂದು ಹೋಂಡಾ ಕಂಪ್ನಿಲಿ ತುಂಬ ಚೆನ್ನಾಗಿ ಓಡುವಂಥ ಮಾಡಲ್ ಅಂದರೆ ಯೂನಿಕಾರ್ನ್ ಒಂದು, ಅದನ್ನು ಬಿಟ್ಟರೆ ಆ್ಯಕ್ಟಿವಾ ಒಂದು. ತುಂಬ ಮೇಜರಾಗಿ ಎದ್ದು ಕಾಣಿಸುವಂಥವು. ಹೋಂಡಾ ಅಂತ ಬಂತು ಅಂದರೆ ಆ್ಯಕ್ಟಿವಾ, ಆಮೇಲೆ ಜಾಸ್ತಿ ಅಂದರೆ ಹೋಂಡಾ ಆ್ಯಕ್ಟಿವಾ ಅಂತಲೇ ಜಾಸ್ತಿ ಫೇಮಸ್ ಇರೋದು. ಅದಾದಮೇಲೆ ಹೋಂಡಾ ಅಂತಂದರೆ ಇದಕ್ಕೆ ಅಂತ ಸಪ್ರೇಟ್ ಯೂನಿಕಾರ್ನ್ ಫ್ಯಾನ್ ಬೇಸೇ ಇದೆ. ಅದೆಲ್ಲ ಏನಂದರೆ 2000 ಗೊತ್ತು. 2000 ಅಂದರೆ ಈಗಿನ ಇದಕ್ಕಲ್ಲ, 2000 ಮತ್ತು ಆ ಒಂದು ಟೈಮಲ್ಲಿ 2000 ಟೈಮಲ್ಲಿ ಜಾಸ್ತಿ ಹೈಲೈಟ್ ಆದಂಥ ಬೈಕ್ಗಳಿವೆಲ್ಲ. ಈ ಬೈಕ್ ಬಂದು 20 ವರ್ಷ ಆಗಿದೆ, ನನಗೆ 21 ವರ್ಷ ಆಗಿದೆ. ನಾನು ಹುಟ್ಟಿ 1 ವರ್ಷ ಆದಮೇಲೆ ಬಂದಿದೆ ಈ ಬೈಕು. ಇದೇ ನಮ್ಗೆ ತಪ್ಪಾಯ್ತಾ ಇರೋದು. ಒಳ್ಳೆ ಯಾರು ಪಿಕಪ್ ಇಲ್ಲ ಅಂತಂದ್ರೆ ನೋಡ್ಬೇಕು ಗಾಡಿ ಅಂತ ಮಾತ್ರ. ಸೊ ಈ ಒಂದು ಗಾಡಿ ನಮಗೆ ಕಾರ್ಕ್ ಒಂದು 14 mm ಕಾರ್ಕ್ ಸಿಗ್ತಾ ಇದೆ. ಒಳ್ಳೆ ಪಿಕಪ್ ಇರುವಂಥದ್ದು ಗಾಡಿ. ಬಲ್ಸಲ್ಲಿ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಐತಿರ್ಕೊಳೋ, ನಂಬರ್ ಪ್ಲೇಟ್ ಹೈಲೈಟ್ ಆಗಿ ಬೇರೆ ಕಾಣಿಸ್ತದೆ. ಓಕೆ, ಓನರ್ ಸಿಗ್ಲಿ ಫಸ್ಟ್. ಓನರ್ಗೆ ಒಂದು ಕಾಲ ಹಾಕ್ಕೊಡು. ಕಿತಾಪತಿ ಮಾಡ್ಬೇಕ ಏಯ್ ನಾನೇ ಸರ್ವಿಸ್ ಮಾಡಿದ್ದೀನಿ ನಡಿಯ. ವಾಟರ್ ಸರ್ವಿಸ್ ಬೇರೆ ಮಾಡ್ಬೇಕಂದಿದ್ದೀನಿ, ಕೊಡ್ಸ್ ನೋಡಿ. ಮತ್ತೆ ನಿಮ್ಮ ಅನುಭವ ಹೇಗಿತ್ತು ಬೊರೇಗೌಡ್ರ ಇದ್ರ ಜೊತೆಗೆ? ನೋಡಿ ಇದನ್ನ ಹಾಕ್ತೀನಿ ನಾನು, ಹಾಕ್ದೇ ಕೇಳ ನಾನು. ಇದ್ರ ಜೊತೆ ನಿಮ್ಮ ಅನುಭವ ಹೇಗಿತ್ತು ಹೇಳಬೇಕು, ಅನಿಸಿಕೆ ಹೇಳು. ಅಲ್ಲಿ ಜಾಮೀನು ಒಂದು ಸ್ವಲ್ಪ ಉಪ್ಪು ತಿದೆಯಲ್ಲ, ನಾನು ಉಪ್ಪು ಬಂದು ಕೇಳಲಿಲ್ಲ. ಜಾಮೂನ್ ತಿಂದಿಲ್ಲ, ಎಲ್ಲರೂ ಕೊಡ್ತೀನಿ. ನೀನು ಹಾಸಿಗೆ ಕಾಲ್ ಜಾಸ್ತಿ, ಅವ್ನು ಹಂಗಲ್ಲ ಮಗ. ನೀನ್ ಏನಂತ ಅದೇನ್ ಬೆಟ್ಟ
ಅಂತ ಇದೆ. ತಗತಾ ಇದ್ದೀವಿ. ಆಯ್ತು ಹೋಲಿ ಬಿಡಪ್ಪ. ಒಂದು ಇದು ಅಣ್ಣ, ಒಂದು ಇದು 4 kg ಒಂದು ಕೇಕ್ ಪಾರ್ಸಲ್ ಕೊಟ್ಟು. ಇಷ್ಟ ಆಗಿತ್ತು ಈ ಒಂದು ಹೋಂಡಾ ಯೂನಿಕಾರ್ನ ಸ್ಪೆಸಿಫಿಕೇಶನ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನನ್ನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮತ್ತಷ್ಟು ಟೆಕ್ ನ್ಯೂಸ್ ಜೊತೆಗೆ.